ಹಾಯ್ ಹಲೋ ವೆಲ್ಕಮ್ ಟು ಟೆಕ್ ನ್ಯೂಸ್ ಎಪಿಸೋಡ್ ಡಬಲ್ ಟೂಗೆ ಇವತ್ತು ಸ್ವಾಗತ ಅಂತ ಹೇಳ್ಬೋದು. ಪ್ರತಿದಿನ ಬಂದ್ಬಿಟ್ಟು ಅಂದ್ರೆ ಒಳ್ಳೆ ಇಂಟ್ರೆಸ್ಟಿಂಗ್ ಟೆಕ್ ನ್ಯೂಸ್ ಇದಾವೆ ಅಂತ ಹೇಳ್ಬೋದು. ಈ ಟೆಕ್ ನ್ಯೂಸ್ ಸ್ಟಾರ್ಟಿಂಗ್ ಮುಂಚೆ ನೀವೇ ನಮ್ಮ ಚಾನಲ್ಗೆ ಹೊಸ್ತಾ ಬಂದಿದ್ರೆ ಕೆಳಗಡೆ ಒಂದು ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಇರ್ತವೆ. ಸೊ ಸಬ್ಸ್ಕ್ರೈಬ್ ಅಂತ ಬರ್ದಿರುತ್ತೆ. ಸೊ ಆ ಬಟನ್ ಮೇಲೆ ನೀವೇನಾದರೂ ಕ್ಲಿಕ್ ಮಾಡಿಲ್ಲ ಅಂತಂದರೆ ಕ್ಲಿಕ್ ಮಾಡಿ. ಓಕೆನಾ, ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಇರುತ್ತೆ, ಬೇಗ ಕ್ಲಿಕ್ ಮಾಡಿ ಬ್ರದರ್. ಸಬ್ಸ್ಕ್ರೈಬರ್ಸ್ ಬರ್ತಿಲ್ಲ, ಅದೇ ಬೇಜಾರು ನನಗೆ. ಸೊ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಂಡ್ಬಿಡ್ರಿ, ನಾವು ಮಾಡೋ ಡೈಲಿ ಟೆಕ್ ಅಪ್ಡೇಟ್ಸ್ ನಿಮಗೆ ಬರ್ತಾನೆ ಇರ್ತವೆ. ಸೊ ನಿಮ್ಗೆ ಇದರಲ್ಲಿ ಏನು ಲಾಸ್ ಅಂಬೋದೇನಿಲ್ಲ. ಪ್ರತಿಯೊಂದು ಒಂದಿಲ್ಲ ಒಂದು ಏನಂತಂದರೆ ಅಪ್ಡೇಟ್ಸ್ ನಿಮಗೆ ಗೊತ್ತಾಗುತ್ತೆ. ಸೊ ಈ ಮುಂದೆ ಎಂತೆಂಥ ಫೀಚರ್ಸ್ ಬರ್ತಾವೆ ಅವುಗಳ ಬಗ್ಗೆ ಎಲ್ಲ ಗೊತ್ತಾಗುತ್ತೆ ಅಂತ ಹೇಳ್ಬೋದು. ಸೊ ಇದನ್ನು ಖಂಡಿತವಾಗಿ ತೆಳಗಿಟ್ಕೊಂಡಿರಿ. ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಅವರ್ ಚಾನಲ್. ಓಕೆನಾ, ನಿಮ್ಮ ಸಪೋರ್ಟ್ ನಮಗೆ ತುಂಬ ಅಗತ್ಯವಾಯ್ತು ಇವಾಗ. ಸೊ ಪ್ಲೀಸ್ ಸಪೋರ್ಟ್ ಮಾಡಿ. ಓಕೆನಾ, ಸೊ ಇದಿಷ್ಟು. ಇನ್ನಾಕೆ ಲೇಟ್ ವಿಡಿಯೋ ಸ್ಟಾರ್ಟ್ ಮಾಡಿ. ಇಲ್ಲಿ ಫಸ್ಟ್ ಟೆಕ್ ನ್ಯೂಸ್ ಬಂದ್ಬಿಟ್ಟು ನಮಗೆ ಏನಂತಂದರೆ ಇದು ಭಾಳಷ್ಟು ಡೇಂಜರಸ್ ಟೆಕ್ ನ್ಯೂಸ್ ಅಂತ ಹೇಳ್ಬೋದು. ಯಾಕಂತಂದರೆ CERT ವರದಿ ಪ್ರಕಾರ ಏನಂತಂದರೆ ನೀವೇನಾದರೂ ಮೊಬೈಲ್ಸ್ ಆ್ಯಂಡ್ರಾಯ್ಡ್ ಮೊಬೈಲ್ಸ್ ಇರ್ತಾವಲ್ಲ, ಸೊ ಚೈನೀಸ್ ಮೊಬೈಲಲ್ಲಿ ಏನಂತಂದರೆ ಕೆಲವೊಂದು ಇನ್ವೆಸ್ಟಿಗೇಷನ್ ಮಾಡಿದ್ರೆ ತಕ್ಷಣ ಏನಂತಂದರೆ ಭಾಳಷ್ಟು ಮೊಬೈಲ್ಸಲ್ಲಿ ಏನಂತಂದರೆ ಸೆನ್ಸಿಟಿವ್ ಡಾಟಾವನ್ನು ಕಳ್ತನ ಮಾಡ್ತಿದ್ದವು ಅಂತ ಹೇಳ್ಬೋದು ಚೈನೀಸ್ ಮೊಬೈಲ್ಸು. ಓಕೆನಾ, ಹ್ಯಾಕರ್ಸ್ ನಮ್ಮನ್ನು ಜಾಸ್ತಿ ಫೋಕಸ್ ಮಾಡ್ತಿರೋದೇನೆ ಆ್ಯಂಡ್ರಾಯ್ಡ್ ಮೊಬೈಲ್ ಯೂಸರ್ಸ್ಗೆ ಮತ್ತು iOS ಯೂಸರ್ಸ್ಗೆ. iOS ಐತಲ್ಲ ಆ್ಯಪ್ ಅಷ್ಟು ಬೇಗ ಲೀಕ್ ಆಗಲ್ಲ ಡಾಟಾ. ಬಟ್ ಏನಂತಂದರೆ ಆ್ಯಂಡ್ರಾಯ್ಡ್ ಮೊಬೈಲ್ಸ್ಗೆ ಮಾತ್ರ ಬೇಗ ಲೀಕ್ ಆಗುತ್ತೆ ಡಾಟಾ, ಅದು ಮೇನ್ ನೋಡಿ. ಸೊ ಪ್ರತಿಯೊಬ್ಬರು ಹುಷಾರಾಗಿರಿ. ನಿಮ್ಗೆ ಏನಾದರೂ ಹೀಟ್ ಇಶ್ಯೂಸ್ ಬರ್ತಿದ್ರೆ, ಸೊ ನಿಮ್ಗೆ ಏನಾದರೂ ಸಾಫ್ಟ್ವೇರ್ ರಿಲೇಟೆಡ್ ನಿಮ್ಗೆ ಏನಂತಂದರೆ ಡಾಟಾ ಲೀಕ್ ಆಗಲ್ಲ. ಕೆಲವೊಂದು ಹಾರ್ಡ್ವೇರ್ ಅಂತಂದರೆ ಇವಾಗ ಕ್ವಾಲ್ಕಮ್ ಪ್ರೊಸೆಸರ್ ಇತ್ತು ಅಂದ್ಕೊಳ್ಳಿ, ಮೀಡಿಯಾಟೆಕ್ ಯೂನಿಸಾಕ್ ಪ್ರೊಸೆಸರ್ಸು, ಅವುಗಳಲ್ಲಿ ಕೆಲವೊಂದು ಇರ್ತಾವೆ ಸ್ಪೈವೇರ್ಗಳು ಇರ್ತಾವಂತೆ. ಸೊ ಅವುಗಳೆಲ್ಲ ಇರ್ತಾವಂತೆ ಹೇಳ್ತಿದ್ದಾರೆ. ಸೊ ಕೆಲವೊಂದೆಲ್ಲ ಇನ್ವೆಸ್ಟಿಗೇಷನ್ ಮಾಡೋದ್ರ ಪ್ರಕಾರ. ಬಟ್ ನಿಜವಾಗ್ಲೂ ಭಾಳಷ್ಟು ಡೇಂಜರಸ್ ವಿಷಯ ಅಂತ ಹೇಳ್ಬೋದು. ಭಾಳಷ್ಟು ಆ್ಯಂಡ್ರಾಯ್ಡ್ ಯೂಸರ್ಸ್ 99% ಎಲ್ಲ ಚೈನೀಸ್ ಮೊಬೈಲ್ಸೇ ಆ್ಯಂಡ್ರಾಯ್ಡ್ ಮೊಬೈಲ್ ಯೂಸರ್ಸೇ ಇರೋದು. ಸೊ ಅದಕ್ಕಾಗಿ ಸ್ವಲ್ಪ ಪ್ರತಿಯೊಬ್ಬರಾಗಿ ಹುಷಾರಾಗಿರೋ ಅಂತ ಹೇಳ್ಬೋದು. ಓಕೆನಾ, ಇದೆಲ್ಲ ಹಾರ್ಡ್ವೇರ್ ರಿಲೇಟೆಡೇ ಭಾಳಷ್ಟು ಹೇಳ್ತಿದ್ದಾರೆ ನೋಡಿ. ಅವ್ರು ಹೇಳೋದ ಪ್ರಕಾರ ಏನಂತಂದರೆ ಆ್ಯಂಡ್ರಾಯ್ಡ್ ಮೊಬೈಲ್ಸಲ್ಲಿ ಮಾತ್ರ ನೀವೇನಾದರೂ ಇವಾಗ ಲೇಟೆಸ್ಟು ಅಂದರೆ ಹಳೆಯ OSಗಳು ಇರ್ತಾವಲ್ಲ, ಆ್ಯಂಡ್ರಾಯ್ಡ್ 10, ಆ್ಯಂಡ್ರಾಯ್ಡ್ 11, ಅವುಗಳು ಮಾತ್ರ ಅಲ್ಲ. ಏನಂತಂದರೆ ಇತ್ತೀಚೆಗೆ ಇವಾಗ ಆ್ಯಂಡ್ರಾಯ್ಡ್ 13 OS ನೀವು ಯೂಸ್ ಮಾಡ್ತಿದ್ರು, ಓಕೆನಾ, ಆಪ್ರೇಟಿಂಗ್ ಸಿಸ್ಟಮ್ ಯೂಸ್ ಮಾಡ್ತಿದ್ರೆ ನಿಮ್ಗೆ ಏನಂತಂದರೆ ಡಾಟಾ ಲೀಕ್ ಆಗೋ ಚಾನ್ಸಸ್ ಇರುತ್ತಂತೆ. ಸೊ ಹಾರ್ಡ್ವೇರ್ ಕಾಂಪೊನೆಂಟ್ಸಲ್ಲೂ ಸ್ವಲ್ಪ ಹುಷಾರಾಗಿರಿ ಪ್ರತಿಯೊಬ್ಬರು. ಸೊ ಇದಕ್ಕೇನೋ ಸೊಲ್ಯೂಷನ್ ಇಲ್ಲ ಅಂತ ಕೇಳೋದಾದ್ರೆ ಪಕ್ಕ ಇದೆ. ಏನಂತಂದರೆ ನೀವೇನಾದರೂ ಈ ಥರ ನಿಮ್ಗೇನಂದರೆ ಹ್ಯಾಂಗಿಂಗ್ ಇಶ್ಯೂ ಅಂತ ಬಂತು ಅಂದ್ಕೊಳ್ಳಿ. ಓಕೆ, ಹೊಸದಾಗಿ ತಾಂಡಿದ್ರು ಮೊಬೈಲ್, ಹಳೆ ತಾಂಡಿದ್ರು, ನಿಮ್ಗೆ ಏನಾದರೂ ಹ್ಯಾಂಗಿಂಗ್ ಇಶ್ಯೂ ಬಂತ, ಓವರ್ ಹೀಟಿಂಗ್ ಬರ್ತಿತ್ತ, ಅದೇ ಥರ ಬಂದ್ಬಿಟ್ಟು ನೆಟ್ ಇದ್ದಕ್ಕಿದ್ದಂಗೆ ಖಾಲಿ ಆಗ್ತಿತ್ತ. ಸೊ ಆ ಥರ ಇಶ್ಯೂಸ್ ಬಂದರೆ ನೀವು ಫಸ್ಟ್ ಮಾಡ್ಬೇಕಾಗಿರೋದು ಏನಂತಂದರೆ ಹಿಂದೆ ಮುಂದೆ ಆಲೋಚನೆ ಮಾಡಿದ್ರೆ ರೀಸೆಟ್ ಮಾಡಿ ಮೊಬೈಲ್. ಓಕೆನಾ, ರೀಸೆಟ್ ಮಾಡಿದ್ರೆ ನಮಗೇನೋ ಹೋಗ್ಬಿಡುತ್ತೆ ಅಂತ ನೀವು ಕೇಳಿದ್ರೆ ನಿಜವಾಗ್ಲೂ ಹ್ಯಾಕಿಂಗ್ ಅವೆಲ್ಲ ಸ್ಪೈವೇರ್ ಇದ್ರಿಗೂ ಸೊ ರೀಸೆಟ್ ಮಾಡಿದ ತಕ್ಷಣ ಹೋಗ್ಬಿಡುತ್ತೆ, ಕ್ಲಿಯರ್ ಎದ್ದಕ್ಕಿದ್ದಂಗೆ ಮೊಬೈಲ್ ಸರಿಯಾಗುತ್ತೆ. ಓಕೆನಾ, ಪ್ರತಿಯೊಬ್ಬರಾಗೂ ಹುಷಾರಾಗಿರಿ. ಓಕೆನಾ, ಇದರಲ್ಲಿ ಮಾತ್ರ ನಾರ್ಮಲ್ ವಿಷಯ ಅಲ್ಲ ಇದು. ನೀವು ಅಂದರೆ ಆ್ಯಂಡ್ರಾಯ್ಡ್ ಮೊಬೈಲ್ಸ್ ಪ್ರತಿಯೊಬ್ಬರು ಮೊಬೈಲ್ಸಲ್ಲಿ ಅವರವರ ಸೀಕ್ರೆಟ್ಸ್ ಇರ್ತವೆ ಅಂತ ಹೇಳ್ಬೋದು, ಡಾಟಾ. ಸೊ ಹುಷಾರಾಗಿ. ಇಲ್ಲಿ ನೆಕ್ಸ್ಟ್ ಟೆಕ್ ನ್ಯೂಸ್ ಬಂದ್ಬಿಟ್ಟು ನಮ್ಗೆ ಏನಂತಂದರೆ OnePlus ಕಡೆಯಿಂದ ನೀವೇನಾದರೂ 11 ಅಥವಾ 11 ಮೊಬೈಲ್ ತಂತಿದ್ರೆ ಅಂದರೆ ನಿಮ್ಗೆ ಏನಂತಂದರೆ 4 ಆ್ಯಂಡ್ರಾಯ್ಡ್ ಅಪ್ಡೇಟ್ ಬರ್ತಾವೆ ಅಂತ ಹೇಳ್ಬೋದು. ಆ್ಯಂಡ್ರಾಯ್ಡ್ ಅಂತಂದರೆ ಆ್ಯಂಡ್ರಾಯ್ಡ್ 13, ಆ್ಯಂಡ್ರಾಯ್ಡ್ 14, ಆ್ಯಂಡ್ರಾಯ್ಡ್ 15 ಆ ಥರ ಎಲ್ಲ ಇದಾವಲ್ಲ. ಸೊ ಆ ಥರ 4 ಅಪ್ಡೇಟ್ ಬರ್ತಾವೆ ಅಂತ ಹೇಳ್ಬೋದು ನೀವು ಮೊಬೈಲ್ ತಗೊಂಡ್ರೆ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಏನಂತಂದರೆ 5 ವರ್ಷ ನಿಮ್ಗೆ ಏನಂದರೆ ಸೆಕ್ಯೂರಿಟಿ ಪ್ಯಾಚ್ ಅಪ್ಡೇಟ್ಸ್ ಕೊಡ್ತಾರೆ ಅಂತ ಹೇಳ್ಬೋದು. ಸೊ ಕೊಡ್ತಾರೆ ಅಂತ ಹೇಳ್ತಾರೆ, ಬಟ್ ಹೇಳ್ತಾರೆ ಇವಾಗ ಏನು ಎಂಟ್ರಿ ಅಂತ ಬೇಸ್ ಹೇಳ್ಬಿಡ್ತಾವೆ, ಹಂಗೆ ಕೊಡ್ತೀವಿ ಹಿಂಗೆ ಕೊಡ್ತೀವಿ ಅಂತ. ಆಮೇಲೆ ಆ ಮೊಬೈಲ್ಸ್ ಲಾಂಚ್ ಆಗ್ತಾವೆ, ಅವ್ರ ಕಡೆ ತಲೆ ಹಾಕ್ಬಿಡ್ತಾರೆ. ಸೊ ಈ ಕಡೆ ಕೂಡ ಬಿಟ್ಬಿಡ್ತಾರೆ. ಸೊ ಆ ರೀತಿ ಮೋಸ್ಟ್ ಆಫ್ OnePlus ಆ ಥರ ಮಾಡಲ್ಲ ಅನ್ಕೋತೀನಿ. ಓಕೆನಾ, ಸೊ ಇವಾಗ ಮಾಮೂಲಿ ಆ್ಯಂಡ್ರಾಯ್ಡ್ ಮೊಬೈಲ್ಸ್ ಇದಾವಲ್ಲ, ಇವಾಗ ಬಡ್ಜೆಟ್ ಮೊಬೈಲ್ಸ್ ಅದರಲ್ಲಿ ಮಾತ್ರ ಭಾಳಷ್ಟು ಮಾಡ್ತಾರೆ. ಸೊ ಇದಿಷ್ಟು ನಮ್ಗೆ ಏನಂತಂದ್ರೆ OnePlus ಕಡೆಯಿಂದ. ಇಲ್ಲಿ ನೆಕ್ಸ್ಟ್ ಟೆಕ್ ನ್ಯೂಸ್ ಬಂದ್ಬಿಟ್ಟು ನಮ್ಗೆ ಏನಂತಂದರೆ ಒಪ್ಪೋ ಕಡೆಯಿಂದ. ಒಪ್ಪೋದವ್ರು ಏನಂತಂದರೆ ಒಪ್ಪೋ ಫೈಂಡ್ N2 ಫ್ಲಿಪ್ ಈ ಮೊಬೈಲ್ ಬಂದ್ಬಿಟ್ಟು ಏನಂತಂದರೆ ಫ್ಲಿಪ್ ಅಂದರೆ ನಿಮ್ಗೆ ಅರ್ಥ ಆಗಿರುತ್ತೆ. ಸೊ ಯಾವ ರೀತಿ ಅಂತ, ಸೊ ಮಡಿಸೋದು ಮೊಬೈಲ್. ಓಕೆನಾ, ಈ ಥರ ಫ್ಲಿಪ್ ಮಾಡ್ಬೋದು. ಫ್ಲಿಪ್ ಮಾಡೋ ಮೊಬೈಲ್ ಬಂದ್ಬಿಟ್ಟು ನಮ್ಗೆ ಏನಂತಂದರೆ ಈ ಮಂತ್ ಅಂದರೆ ಫೆಬ್ರವರಿ ತಿಂಗಳಲ್ಲಿ 15ನೇ ತಾರೀಕು ಏನಾದರೂ ಲಾಂಚ್ ಆಗುತ್ತೆ ಅಂತ ಹೇಳ್ಬೋದು. ಇನ್ನೊಂದು 2-3 ಡೇಸ್ ಅಷ್ಟೇ ಇರೋದು. 15ನೇ ತಾರೀಕು ಲಾಂಚ್ ಆಗುತ್ತೆ ಅಂತ ಹೇಳ್ಬೋದು. ಸೊ ಇದ್ರ ರಿಲೇಟೆಡ್ ಯಾವುದೊಂದು ಸ್ಪೆಸಿಫಿಕೇಷನ್ಸ್ ಗೊತ್ತಾಗಿಲ್ಲ. ಗೊತ್ತಾದ್ರೆ ನಿಮಗೆ ಆವಾಗಲೇ ಹೇಳ್ತಿದ್ದೆ, ಬಟ್ ಅಷ್ಟೊಂದು ಲೀಕ್ಸ್ ಏನು ಗೊತ್ತಾಗಲಿಲ್ಲ ಈ ಮೊಬೈಲ್ ಬಗ್ಗೆ. ಸೊ ಇನ್ಯಾಕೆ ಲೇಟಿ ನಾನು 2 ಡೇಸ್ 3 ಡೇಸ್ ಆದಮೇಲೆ ಎಲ್ಲ ಕಂಪ್ಲೀಟ್ ಸ್ಪೆಸಿಫಿಕೇಷನ್ಸ್ ಗೊತ್ತಾಗುತ್ತೆ, ಆ್ಯಕ್ಟಿಂಗ್ಸನ್ನು. ಸೊ ಇದಿಷ್ಟು ಏನಂತಂದ್ರೆ ಒಪ್ಪೋ ಫೈಂಡ್ N2 ಫ್ಲಿಪ್ ಮೊಬೈಲ್ ಬಗ್ಗೆ. ಇಲ್ಲಿ ನೆಕ್ಸ್ಟ್ ನ್ಯೂಸ್ ಬಂದ್ಬಿಟ್ಟು ನಮ್ಗೆ ಏನಂತಂದರೆ ರಿಯಲ್ಮಿ ಕಡೆಯಿಂದಾನೆ. ರಿಯಲ್ಮಿ ಒಂದು ಅಪ್ಕಮಿಂಗ್ ಮೊಬೈಲ್ ಏನಂತಂದರೆ ಈ ಪ್ರೊಸೆಸರಿಂದ ಬರ್ತಿದೆ, ಸ್ನ್ಯಾಪ್ಡ್ರ್ಯಾಗನ್ 7+ Gen 1. ಓಕೆನಾ, ಈ ಪ್ರೊಸೆಸರಿಂದ ಬರ್ತೈತೆ. ಸೊ ಆ ಪ್ರೊಸೆಸರಿಂದ ಏನಂತಂದರೆ ಕೆಲವೊಂದು ಬೆಂಚ್ ಮಾರ್ಕ್ಸು ಟೆಸ್ಟ್ ಮಾಡಿದ್ರು ಅಂತ ಹೇಳ್ಬೋದು. ಆ ಬೆಂಚ್ ಮಾರ್ಕ್ಸ್ ಎಷ್ಟು ಬಂದಿದ್ದಾವೆ ಅಂತಂದರೆ
ಸೊ ಟೆಸ್ಟ್ ಮಾಡಿದ ತಕ್ಷಣ ಮಿನಿಮಮ್ ಬಂದ್ಬಿಟ್ಟು 1 ಮಿಲಿಯನ್ಕಿಂತ ಜಾಸ್ತಿನೇ ಏನಂತಂದರೆ ಬೆಂಚ್ ಮಾರ್ಕ್ಸ್ ಬಂದಿದ್ದು ಅಂತ ಹೇಳ್ಬೋದು. ಅಪ್ರಾಕ್ಸಿಮೇಟ್ಲಿ 10,29,000 ಏನಂತಂದರೆ ಬೆಂಚ್ ಮಾರ್ಕ್ಸ್ ಬಂದಿದ್ದು ಅಂತ ಹೇಳೋದು ನಿಜವಾಗ್ಲೂ ವೆರಿ ಶಾಕಿಂಗು. ಯಾಕಂತಂದರೆ ಸೊ ನಿಮಗೆ ಲೇಟೆಸ್ಟ್ ಆದ ಪ್ರೋಸರ್ ಬಂದ್ಬಿಟ್ಟು ಏನಂತಂದರೆ ಸ್ನ್ಯಾಪ್ಡ್ರ್ಯಾಗನ್ ಕಡೆಯಿಂದ 8 Gen 2 ಪ್ರೋಸರ್ ಇದ್ದಾರೆ. ಅದು ಬಂದ್ಬಿಟ್ಟು ಏನಂತಂದರೆ 12,30,000 ಏನೋ ಕೊಡುತ್ತೆ ಬೆಂಚ್ ಮಾರ್ಕ್ಸ್. ಬಟ್ ಏನಂತಂದರೆ ಇದು 7+ Gen 1 ಪ್ರೋಸರ್ ಆಗಿದ್ರು ಏನಂತಿದ್ದು 10 ಲಕ್ಷ ತನಕ ಕೊಡುತ್ತೆ. ಏನಂತಾನೆ ಒಂದು 2 ಲಕ್ಷ ಕಮ್ಮಿ ಅಷ್ಟೇ, ಬಿಟ್ಟು ಇನ್ನೇನಿಲ್ಲ. ಓಕೆನಾ, 7+ Gen 1 ಅಂತಂದು ಇದು ಮಾತ್ರ ಒಳ್ಳೆ ತನಕ ಸಕ್ಸಸ್ ಆದರೆ ಪ್ರತಿಯೊಂದು ಮೊಬೈಲ್ಸ್ ಏನಂತಂದರೆ ಈ ಪ್ರೋಸರ್ ಇದ್ದ ತಾಂಬರ್ದೊಂದು ಕಾಯಂ. ಓಕೆನಾ, ಒಳ್ಳೆ ನಿಜವಾಗ್ಲೂ ಸಖತ್ತಾಗಿದೆ ಈ ಪ್ರೋಸರು. ಸೊ ಈ ಪ್ರೋಸರ್ ಮೇಲೆ ಅಂತಂದರೆ ರಿಯಲ್ಮಿ ಒಂದು ಹೊಸ ಅಪ್ಕಮಿಂಗ್ ಮೊಬೈಲ್ ಇದೆ ಅಂತ ಹೇಳ್ಬೋದು. ಈ ಲಿಸ್ಟಲ್ಲಿ ನೆಕ್ಸ್ಟ್ ನ್ಯೂಸ್ ಬಂದ್ಬಿಟ್ಟು ನಮಗೆ ಅಂದರೆ ಶಾಮಿದು ಒಂದು ಚೈನಾದಲ್ಲಿ ಲಾಂಚ್ ಆಗಿತ್ತು ಮೊಬೈಲ್ ಯಾವುದಂತಂದರೆ ಶಾಮಿ CV2. ಓಕೆನಾ, ಈ ಮೊಬೈಲ್ ಲಾಂಚ್ ಆಯಿತು. ಸೊ ಆ ಮೊಬೈಲ್ ಏನಂತಂದರೆ ರೀಬ್ರ್ಯಾಂಡ್ ಆಗಿ ನಮ್ಮ ಇಂಡಿಯಾದಲ್ಲಿ ಯಾವುದು ಅಂತಂದ್ರೆ ಗ್ಲೋಬಲಿ ಆಗಿ ಮೊಬೈಲ್ನ ಲಾಂಚ್ ಮಾಡ್ತಿದ್ದಾರೆ ಅಂತ ಹೇಳ್ಬೋದು. ಆ ಮೊಬೈಲ್ ನೇಮ್ ಬಂದ್ಬಿಟ್ಟು ಏನಂತಂದರೆ ಶಾಮಿ 13 ಲೈಟ್ ಈ ಮೊಬೈಲ್ ಅಂತ ಲಾಂಚ್ ಮಾಡ್ತಾರೆ. ಓಕೆನಾ, ಶಾಮಿ CV2 ಆ ಮೊಬೈಲ್ ಐತಲ್ಲ ಅದನ್ನೇ ಏನಂತಂದರೆ ಹೆಸರು ಚೇಂಜ್ ಮಾಡಿ ಶಾಮಿ 13 ಲೈಟ್ ಅಂತ ಈ ಮೊಬೈಲ್ನ ತಗೊಂಬರ್ತಿರೋದು ಅಂತ ಹೇಳ್ಬೋದು. ಆ ಮೊಬೈಲ್ ರಿಲೇಟೆಡ್ ಕೆಲವೊಂದು ಏನಂದರೆ ಪಿಕ್ಚರ್ಸ್ ಲೀಕ್ ಆದವು ಅಂತ ಹೇಳ್ಬೋದು, ನೀವು ನೋಡ್ತಾ ಇದ್ದೀರಾ. ಸೊ ಅದೇ ಥರ ಬಂದ್ಬಿಟ್ಟು ಏನಂತಂದರೆ ಈ ಮೊಬೈಲು ಪ್ರೋಸರ್ ಬಂದ್ಬಿಟ್ಟು ಸ್ನ್ಯಾಪ್ಡ್ರ್ಯಾಗನ್ ಕಡೆಯಿಂದ 7 Gen 1 ಈ ಪ್ರೋಸರಿಂದ ಬರ್ತೈತಿ. ಇದರಲ್ಲಿ ಬಂದ್ಬಿಟ್ಟು ಇನ್ ಡಿಸ್ಪ್ಲೇ ಫಿಂಗರ್ ಪ್ರಿಂಟ್ ಇರುತ್ತೆ ಅಂತ ಹೇಳೋದು, ಒಳ್ಳೊಳ್ಳೆ ಸ್ಪೆಸಿಫಿಕೇಶನ್ಸ್ ಇದಾವೆ ಅಂತ ಹೇಳ್ಬೋದು. ಸ್ಪೆಸಿಫಿಕೇಶನ್ಸ್ ಏನು ಅಷ್ಟೊಂದು ಲೀಕ್ ಆಗಿಲ್ಲ. ಬಟ್ ಏನಂತ ಚೇಂಜಸ್ ಮಾಡ್ತಾರೆ ಅಂದರೆ ಮೋಸ್ಟ್ ಆಫ್ ದ ಏನು ಚೇಂಜಸ್ ಮಾಡಲ್ಲ ಏನಂತಂದ್ರೆ ಹೆಸರೊಂದೇ ಚೇಂಜ್ ಮಾಡ್ತಾರೆ, ಬಟ್ ಇನ್ನೇನಿಲ್ಲ. ಈ ಲಿಸ್ಟಲ್ಲಿ ನೆಕ್ಸ್ಟ್ ನ್ಯೂಸ್ ಬಂದ್ಬಿಟ್ಟು ನಮಗೆ ಏನಂತಾರೆ ವಿವೋ ಕಡೆಯಿಂದ. ವಿವೋ ಇವತ್ತು ಮುಂಜಾನೆ ಏನಂತಂದರೆ ಸೊ V27 ಸೀರೀಸ್ ಏನಂತಂದರೆ ಇನ್ನು ಕೆಲವೇ ದಿನದಲ್ಲಿ ಎಲ್ಲರ ಮುಂದೆ ಬರ್ತಿದ್ದಾವಂತ. ಆ ರೀತಿ ಎಲ್ಲ ಕೆಲವೊಂದು ಪ್ರೋಮೋ ವೀಡಿಯೋದ ಮುಖಾಂತರ ಏನಂತ ತಿಳಿಸಿದ್ದಾರೆ ಅಂತ ಹೇಳ್ಬೋದು ಪ್ರತಿಯೊಬ್ಬರಿಗೆ. ಸೊ ನೀವು ನೋಡ್ಬೋದು ಆ ಪ್ರೋಮೋ ವೀಡಿಯೋಸ್ ನಿಮಗೆ ಪ್ಲೇ ಮಾಡ್ತೀನಿ, ಈ ರೀತಿಯಲ್ಲೆಲ್ಲ ಪ್ಲೇ ಮಾಡಿದೆ ಅಂತ ಹೇಳ್ಬೋದು ವಿವೋ. ಸೊ ನಾವೇನಂತ ಇಷ್ಟರಲ್ಲಿ ಏನಂತಂದರೆ V27 ಸೀರೀಸಿನ ವಿವೋ ಬ್ರ್ಯಾಂಡ್ನಲ್ಲಿ ಏನಂತಂದರೆ ಮೊಬೈಲ್ಸ್ನ ನೋಡ್ಬೋದು. ಸೊ ವಿವೋ ಬಂದ್ಬಿಟ್ಟು ಅದಕ್ಕೆ ಫೋಕಸ್ ಜಾಸ್ತಿ ಕ್ಯಾಮ್ರಾ. ಸೊ ಅದು ಈ ವಿವೋ V27 ಸೀರೀಸ್. ಈ ಲಿಸ್ಟಲ್ಲಿ ನೆಕ್ಸ್ಟ್ ನ್ಯೂಸ್ ಬಂದ್ಬಿಟ್ಟು ನಮಗೆ ಏನಂತಂದರೆ ನೀವೇನು ನಥಿಂಗ್ ಲವರ್ ಆಗಿದ್ರೆ, ಓಕೆನಾ, ನಥಿಂಗ್ ಮೊಬೈಲ್ ಲವರ್ ಆಗಿದ್ದರೆ ಸೊ ನಿಮಗೆ ಒಂದು ಗುಡ್ ನ್ಯೂಸ್ ಅಂತ ಹೇಳ್ಬೋದು. ಓಕೆನಾ, ಮೊಬೈಲ್ ತಗೋಬೇಕಂತ ಯಾರನ್ನ ಜಾಸ್ತಿ ಜನ ಥಿಂಕ್ ಮಾಡ್ತಿರ್ತಾರಲ್ಲ, ಸೊ ಅವ್ರಿಗೆ ಬಂದ್ಬಿಟ್ಟು ಇದನ್ನು ಒಳ್ಳೆ ಕ್ಲಿಕ್ಕಿ ಚಾನ್ಸ್ ಅಂತ ಹೇಳ್ಬೋದು. ಸೊ ಇವಾಗ ಏನಂತಂದರೆ ವ್ಯಾಲೆಂಟೈನ್ಸ್ ಡೇ ಸ್ಪೆಷಲ್ ಏನಂತಂದರೆ ಇಷ್ಟು ದಿವಸ ಏನಂತಂದರೆ 26,000 ಇತ್ತು, 20,000 ಅಲ್ಲ 26,000 27,000 ಮೊಬೈಲ್ ಇತ್ತು ಏನಂತಂದ್ರೆ ಇವಾಗ 1,000 ಕಮ್ಮಿ ಮಾಡಿದ್ದಾರೆ ಅಂತ ಹೇಳಿ ಅದು 26,000ಕ್ಕೆ ಸಿಗ್ತಿದೆ. ಸೊ ನೀವೇನಾದರೂ ಕಾರ್ಡ್ಸ್ ಯೂಸ್ ಮಾಡಿ ಅದರಲ್ಲೊಂದು ₹1,000 ಡಿಸ್ಕೌಂಟ್ ತಗೋಬೋದು ಅಂತ ಹೇಳ್ಬೋದು. ಸೊ ನೀವು ಯಾವುದೊಂದು ಮೊಬೈಲ್ನ ಎಕ್ಸ್ಚೇಂಜ್ ಮಾಡಿದ್ರೆ ಅಪ್ರಾಕ್ಸಿಮೇಟ್ಲಿ 21,000 ತಗೊಂಡು ನೀವೇನಂತಂದರೆ ಮೊಬೈಲ್ನ ಎಕ್ಸ್ಚೇಂಜ್ ಆಫರ್ ಮೇಲೆ ತಗೋಬೋದು ಅಂತ ಹೇಳ್ಬೋದು. ಸೊ ಈ ರೀತಿಯಲ್ಲಿ ತಗೊಂಡು ನಾವೇನಂತಂದ್ರೆ ಅಪ್ರಾಕ್ಸಿಮೇಟ್ಲಿ 4,000ಕ್ಕೆ ಅಷ್ಟೇ ಏನಂತಂದರೆ ಈ ಮೊಬೈಲ್ನ ಪರ್ಚೇಸ್ ಮಾಡ್ಬೋದು. ನೀವು ಮತ್ತೆ ಅದೊಂದು ಮೊಬೈಲ್ ಇತ್ತು ಅನ್ಕೊಳ್ಳಿ, ಒಳ್ಳೆ ವ್ಯಾಲ್ಯೂ ಮೊಬೈಲ್ ಇತ್ತು ಅನ್ಕೊಳ್ಳಿ. ಸೊ ನೀವು ಇನ್ನೊಂದು ಮೊಬೈಲ್ಗೆ ಅಪ್ಗ್ರೇಡ್ ಆಗ್ಬೇಕಂತಂದ್ರೆ ನೀವು ಅದೇ ನಥಿಂಗ್ ಮೊಬೈಲ್ಗೆ ಅಪ್ಗ್ರೇಡ್ ಆಗಬೇಕಂದ್ರೆ ಸೊ ಇದನ್ನ ಫೀಚರ್ನ ಯೂಸ್ ಮಾಡ್ಕೋಬೋದು. ನಿಮಗೆ ಏನಂತ 4,000ದಲ್ಲಿ ಈ ಮೊಬೈಲ್ನ ತಗೋಬೋದು ಈಸಿಯಾಗಿ ವಿತ್ ಎಕ್ಸ್ಚೇಂಜ್ ಯುವರ್ ಮೊಬೈಲ್. ಇಲ್ಲಿ ನೆಕ್ಸ್ಟ್ ನ್ಯೂಸ್ ಬಂದ್ಬಿಟ್ಟು ನಮಗೆ ಏನಂತಂದರೆ ಸೊ ಇವಾಗ ChatGPT ಇನ್ಸ್ಪೈರ್ ಆಗಿ ಕೆಲವೊಬ್ರು ಏನಂತಂದರೆ ಹ್ಯಾಕರ್ಸು ಟೆಲಿಗ್ರಾಮ್ನಲ್ಲಿ ಕೆಲವೊಂದು ಮಾಲ್ವೇರ್ ಬೋಟ್ಗಳನ್ನ ಏನಂತಂದ್ರೆ ರಚಿಸ್ತಿದ್ದಾರೆ ಅಂದರೆ ಕ್ರಿಯೇಟ್ ಮಾಡ್ತಾರೆ ಅಂತ ಹೇಳ್ಬೋದು. ಅಂದರೆ ಆ ಬೋಟ್ನಲ್ಲಿ ಅಂತಂದ್ರೆ ನಿಮ್ಗೆ ಇಷ್ಟವಾದ ಮಾಲ್ವೇರ್ಸ ಕ್ರಿಯೇಟ್ ಮಾಡ್ಕೊಂಡು ನೀವೇನಾದ್ರೂ ಉಪಯೋಗಿಸಬಹುದು ಆ ಮಾಲ್ವೇರ್ಸ್ ಟೂಲ್ಸ್. ಅಂದರೆ ಮಾಲ್ವೇರ್ ಅಂದರೆ ಸುಮ್ಮನೆನಾ ಯಾವುದೊಂದು ಸೆನ್ಸಿಟಿವ್ ಡಾಟಾವನ್ನು ಕದಿಯೋಕ್ಕೆ ಏನಂತಾರೆ ಈ ಮಾಲ್ವೇರ್ಸ್ನ ಯೂಸ್ ಮಾಡ್ತಿರ್ತಾರೆ. ಸೊ ಆ ರೀತಿಯಲ್ಲಿ ನಮಗೆ ಇಷ್ಟ ಬಂದಾಗ ಒಂದು ಮಾಲ್ವೇರ್ ಕ್ರಿಯೇಟ್ ಮಾಡ್ಕೊಂಡು ನಾವೇಂತಂದ್ರೆ ಬೋಟ್ನಲ್ಲಿ, ಓಕೆನಾ, ಟೆಲಿಗ್ರಾಮ್ ಬೋಟ್ನಲ್ಲಿ ಆ ಥರ ಬೋಟ್ನಲ್ಲಿ ಕ್ರಿಯೇಟ್ ಮಾಡಿಕೊಡ್ತಾರೆ ಅಂತ ಹೇಳ್ಬೋದು. ಸೊ ಇದು ಬಂದ್ಬಿಟ್ಟು ಭಾಳಷ್ಟು ಡೇಂಜರಸ್. ನಿಜವಾಗ ಟೆಲಿಗ್ರಾಮ್ಸ ಈ ಥರ ಯೂಸ್ ಮಾಡ್ತಾರೆ ಅಂತ ಅಂದ್ಕೊಂಡಿರೋ. ಬಟ್ ಏನಂದರೆ ಪ್ರತಿಯೊಬ್ಬರು ಇವಾಗ ಟೆಲಿಗ್ರಾಮ್ ಯೂಸರ್ಸ್ ಪ್ರತಿಯೊಬ್ಬರು ಅಲರ್ಟ್ ಆಗಿರ್ಬೇಕು. ನೀವು ಯಾವುದೋ ಒಂದು ಬೋಟ್ನಲ್ಲಿ ಕಾಲಿಕ್ಕೋ ಮುಂಚೆ ಸ್ವಲ್ಪ ಯೋಚನೆ ಮಾಡಿ, ಓಕೆನಾ. ಅವ್ರು ಕಳಿಸೋ ಕೆಲವೊಂದು ಯಾವುದೊಂದು ಡಾಕ್ಯುಮೆಂಟ್ಸ್ ಕಳಿಸ್ತಾರೆ ಡೌನ್ಲೋಡ್ ಮಾಡ್ಕೊಳ್ಳೋಂಥ ಅವ್ರನ್ನ ಡೌನ್ಲೋಡ್ ಮಾಡ್ಕೊಳಕ್ಕೆ ಹೋಗ್ಬೇಡಿ, ಓಕೆನಾ. ಸೊ ಬಂದ್ಬಿಟ್ಟು ಸ್ಪೈವೇರ್ ಇರ್ತವೆ, ಓಕೆನಾ, ಮಾಲ್ವೇರ್ ಇರ್ತವೆ, ಅವ್ರನ್ನ ಭಾಳಷ್ಟು ಡೇಂಜರ್ ಬ್ರದರ್ಸ್. ಅದು ಒಂದು ಸರಿ ಇನ್ಸ್ಟಾಲ್ ಆಯ್ತಾ ನಿಮ್ಮ ಮೊಬೈಲಲ್ಲಿ ಅಂತಂದರೆ ನಿಮ್ಮ ಮೊಬೈಲ್ನಲ್ಲಿ ಇಡೀ ಹ್ಯಾಂಡ್ ಓವರ್ ತಗೊಂಡ್ಬಿಡುತ್ತೆ. ಹ್ಯಾಂಡ್ ಓವರ್ ತಗೊಂಡು ಏನಂತಂದರೆ ನಿಮ್ಮಲ್ಲಿ ಸೆನ್ಸಿಟಿವ್ ಡಾಟಾವನ್ನು ತಿಂದು ಸೊ ನೀವು ರೀಸೆಟ್ ಮಾಡಿದಾಗ ಆ ಮಾಲ್ವೇರ್ ಹೋಗಲ್ಲ. ನೀವು ಏನೇ ಇರಲಿ ಅದು ಬ್ಯಾಕ್ಗ್ರೌಂಡ್ ರನ್ನಿಂಗ್ ಆಗ್ತಾನೆ ಇರುತ್ತೆ. ನಿಮ್ಮ ಮೊಬೈಲ್ ರೀಸೆಟ್ ಮಾಡಿದ್ರೆ ಮಾತ್ರ ಅದೇನು ಹೋಗುತ್ತೆ. ಸೊ ಇದು ನೀವು ಪ್ರತಿಯೊಬ್ಬರು ಗುರುತಿಟ್ಕೋಬೇಕು. ಇಲ್ಲಿ ಸಲ ನೆಕ್ಸ್ಟ್ ನ್ಯೂಸ್ ಬಂದ್ಬಿಟ್ಟು ನಮ್ಗೆ ಏನಂತಂದ್ರೆ ಓಲಾ ಕಡೆಯಿಂದ. ಓಲಾ ನಿಮ್ಗೆ ಏನಂದ್ರೆ ಗೊತ್ತಾ? ಸೊ ಓಲಾ ಅಂದರೆ ಓಲಾ ಅದ್ರಿಪ್ ಓಲಾ ಅಲ್ಲ.
ಸೊ ಓಲಾ ಇದೊಂದು ಬಂದ್ಬಿಟ್ಟು ಎಲೆಕ್ಟ್ರಿಕಲ್ ವೆಹಿಕಲ್ ಅಂತ ಹೇಳೋದು. ಎಲೆಕ್ಟ್ರಿಕಲ್ ವೆಹಿಕಲ್ಸ್ನ ಅಂತ ತಯಾರು ಮಾಡುತ್ತೆ ಇದು ಕಂಪ್ನಿ ಆರ್ಗನೈಸೇಷನು. ಸೊ ಇದರಲ್ಲಿ ಏನಂತಂದರೆ ಮೊನ್ನೆ ಹೊಸದಾಗಿ ಓಲಾ S1 ಈ ಮಾಡೆಲ್ ಯಾವಾಗ ಲಾಂಚ್ ಆಗಿತ್ತು ಅವಾಗಲೇ. ಬಟ್ ಏನಂತಂದರೆ ಇವಾಗ ಅದರಲ್ಲೇ ಓಲಾ S1ನಲ್ಲಿ ಇನ್ನೊಂದು ವೇರಿಯಂಟ್ ತಗೊಂಡಿದ್ದಾರೆ ಅಂತ ಹೇಳ್ಬೋದು. ಆ ವೇರಿಯಂಟ್ ಬಂದ್ಬಿಟ್ಟು ಏನಂತಂದರೆ ಬ್ಯಾಟ್ರಿನಲ್ಲಿ ಚೇಂಜಸ್ ಕಾಣಿಸ್ತೀವಿ, ಸ್ಪೀಡ್ನಲ್ಲಿ ಚೇಂಜಸ್ ಕಾಣ್ತೀವಿ ಅಂತ ಹೇಳ್ಬೋದು. ಇದರಲ್ಲಿ ಒಂದು ಬ್ಯಾಟ್ರಿ ಬಂದ್ಬಿಟ್ಟು ಅಂದರೆ 2 ಕಿಲೋವ್ಯಾಟ್ ಇರುತ್ತೆ ಅಂತ ಹೇಳ್ಬೋದು. ಸೊ ನೀವೇನಂದ್ರೆ ಇದರಲ್ಲಿ ಅಪ್ರಾಕ್ಸಿಮೇಟ್ಲಿ ನೀವೇನು ಒನ್ ಟೈಮ್ ಚಾರ್ಜ್ ಮಾಡಿದ್ರೆ ಬಂದ್ಬಿಟ್ಟು ಅಂತ ನೀವು 91 ಕಿಲೋಮೀಟರ್ ಏನಂತಂದ್ರೆ ನೀವು ಹೋಗ್ಬೋದು. ಓಕೆ, ಅಂದ್ರೆ ಸ್ಪೀಡ್ನಲ್ಲ. ಸೊ 91 ಕಿಲೋಮೀಟರ್ ಅಂತಂದ್ರೆ ನೀವು ಟ್ರಾವೆಲ್ ಮಾಡ್ಬೋದು. ಅದೇ ಥರ ಬಂದ್ಬಿಟ್ಟು ಏನಂತಂದ್ರೆ ನೀವು ಟಾಪ್ ಸ್ಪೀಡ್ ಬಂದ್ಬಿಟ್ಟು ಇದರಲ್ಲಿ ಅಂತಂದ್ರೆ 90 ಕಿಲೋಮೀಟರ್ ಪರ್ ಅವರ್ ಸ್ಪೀಡ್ನಲ್ಲಿ ಹೋಗ್ಬೋದು. ಓಕೆನಾ? ಸೊ ಇದನ್ನು ತಿಳ್ಕೊಳ್ರಿ, 90 ಕಿಲೋಮೀಟರ್ ಪರ್ ಅವರ್. ಸೊ ಹೋಗ್ತಾ ಬ್ಯಾಟ್ರಿ ಹೋಗ್ತಾ ಏನಂತಂದ್ರೆ ಬ್ಯಾಟ್ರಿ ಲೈಫ್ ಕಮ್ಮಿ ಆಗುತ್ತೆ, ಸ್ಪೀಡ್ ರೇಂಜ್ ಕಮ್ಮಿ ಆಗುತ್ತೆ. ಇವಾಗ ನಮ್ಮ ಮೊಬೈಲ್ಸ್ನಲ್ಲಿ ನೋಡ್ತೀವಿ, ಓಕೆನಾ, ಯೂಸ್ ಮಾಡ್ದಂಗೆ 4 ಅವರ್ಸ್ ಬರ್ತಿತ್ತು, 3 ಅವರ್ಸು ಮತ್ತು 2 ಅವರ್ಸು ಆ ಥರ ಎಲ್ಲ ಪ್ರಾಬ್ಲಮ್ಸ್ ಬರ್ತಿರ್ತವೆ ಎಲೆಕ್ಟ್ರಿಕಲ್ ವೆಹಿಕಲ್ನಲ್ಲಿ. ಅದೇ ಬೇಜಾರು. ಇದು ಓಲಾ S1 ಈ ಎಲೆಕ್ಟ್ರಿಕಲ್ ವೆಹಿಕಲ್ ಬಗ್ಗೆ. ಈ ಓಲಾ S1 ಬಗ್ಗೆ ಏನಂದ್ರೆ ಇದ್ರ ಪ್ರೈಸ್ ಅಪ್ರಾಕ್ಸಿಮೇಟ್ಲಿ ಹೇಳಿದ ಹತ್ತಿರ ಬಂದ್ಬಿಟ್ಟು 1 ಲಕ್ಷ, ಹತ್ತರೇನಿಲ್ಲ 1 ಲಕ್ಷ. ಸೊ 99,999 ರೂಪಾಯಿ. ಇದು ಬೇಕಂದ್ರೆ ನೀವು ಬೇಕಂತಂದ್ರೆ ವೆಹಿಕಲ್ ನೀವು ಇಷ್ಟು ಅಮೌಂಟ್ ಇಕ್ಬೇಕಾಗುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ನಮಗೆ ಓಲಾ ಇನ್ನೊಂದು ಮಾಡಲ್ ಆಯಿತು, ಓಲಾ S1 ಏರ್. ಇದರಲ್ಲೂ ಸಹ ಇದನ್ನ 3 ವೇರಿಯಂಟ್ಸ್ ತಗೊಂಡಿರಿ ಅಂತ ಹೇಳ್ಬೋದು ಬ್ಯಾಟ್ರಿನಲ್ಲೇ. ಸೊ ನಮಗೆ ಫಸ್ಟ್ ಬಂದ್ಬಿಟ್ಟು ಒಂದು 2 ಕಿಲೋವ್ಯಾಟ್ ಇರುತ್ತೆ, ಇನ್ನೊಂದು 3 ಕಿಲೋವ್ಯಾಟ್, ಇನ್ನೊಂದು 4 ಕಿಲೋವ್ಯಾಟ್ನಲ್ಲಿ ಇರುತ್ತೆ ಬ್ಯಾಟ್ರಿ. ಸೊ ನಿಮಗೆ 2 ಕಿಲೋವ್ಯಾಟ್ ಅಂತ ನೀವು ಒನ್ ಟೈಮ್ ಚಾರ್ಜ್ ಮಾಡಿದ್ರೆ ನೀವು 85 ಕಿಲೋಮೀಟರ್ ಹೋಗ್ಬೋದು. ಅದೇ ಥರ ಬಂದ್ಬಿಟ್ಟು ಇನ್ನೊಂದು 3 ಕಿಲೋವ್ಯಾಟ್ ನೀವು ಒನ್ ಟೈಮ್ ಚಾರ್ಜ್ ಮಾಡಿ 125 ಕಿಲೋಮೀಟ್ರು. ಅದೇ ಥರ ಬಂದ್ಬಿಟ್ಟು 4 ಕಿಲೋವ್ಯಾಟ್ ನೀವೇನಂದರೆ ಆ ಬ್ಯಾಟ್ರಿ ವೇರಿಯಂಟ್ ತಗೊಂಡ್ರೆ ನಿಮ್ಗೆ ಏನಂತಂದ್ರೆ 165 ಕಿಲೋಮೀಟರ್ ಹೋಗ್ಬೋದು ಒನ್ ಟೈಮ್ ಚಾರ್ಜ್ ಮಾಡ್ತಾರೆ. ಓಕೆನಾ? ಸೊ ಇದರಲ್ಲಿ ಟಾಪ್ ಸ್ಪೀಡ್ ಬಂದ್ಬಿಟ್ಟು ಏನಂತಂದ್ರೆ 85 ಕಿಲೋಮೀಟರ್ ಪರ್ ಅವರ್ ಸ್ಪೀಡ್ನಲ್ಲಿ ಹೋಗ್ಬೋದು. ಈ ಓಲಾ S1 ಏರ್ ಈ ವೆಹಿಕಲ್ಸ್ ಬಂದ್ಬಿಟ್ಟು ಸ್ಟಾರ್ಟಿಂಗ್ ಪ್ರೈಸ್ ನಮ್ಗೆ ಏನಂತಂದ್ರೆ 85,000ದಿಂದ 1,10,000 ತನಕ ಇದಾವೆ ಈ ವೇರಿಯಂಟ್ನಲ್ಲಿ, ಬ್ಯಾಟ್ರಿ ವೇರಿಯಂಟ್ನಲ್ಲಿ. ಸೊ ನೀವು ಚೂಸ್ ಮಾಡ್ಕೋಬೋದು ಯಾವ ಬ್ಯಾಟ್ರಿ ವೇರಿಯಂಟ್ಸ್ ಬೇಕು ಅಂತ. ಆ ಥರ ಎಲ್ಲ ಚೂಸ್ ಮಾಡ್ಕೊಂಡು ನೀವೇನಂತಂದ್ರೆ ಈ ವೆಹಿಕಲ್ನ ಪರ್ಚೇಸ್ ಮಾಡ್ಬೋದು. ಸೊ ನೋಡಿ, ನಿಮ್ಗೆ ಏನಂದ್ರೆ ಎಲೆಕ್ಟ್ರಿಕಲ್ ವೆಹಿಕಲ್ ಬೇಕೇ ಬೇಕು ಅಂತ ನೀವೇನೋ ಇದ್ದಿದ್ರೆ ಸೊ ಈ ಥರ ನೀವು ವೆಹಿಕಲ್ಸ್ ತಗೊಳ್ಳಿ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಇವು ಏನಂತಂದ್ರೆ ಒಳ್ಳೆ ಇಂಟ್ರೆಸ್ಟಿಂಗ್ ಟೆಕ್ ನ್ಯೂಸ್ ಅಂತ ಹೇಳ್ಬೋದು. ಈ ಟೆಕ್ ನ್ಯೂಸ್ ನಿಮ್ಗೆ ಯಾವ್ದು ಇಷ್ಟ ಆಯ್ತು ಅಂತ ಕೆಳಗೆ ಕಮೆಂಟ್ನ ತಿಳಿಸ್ಬೇಕಣ್ಣ. ಈ ವಿಡಿಯೋ ಸ್ವಲ್ಪ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇದ್ರ ಮಾಡಿ ಡೈಲಿ ಟೆಕ್ ಅಪ್ಡೇಟ್ಸ್ ಟೆಕ್ ಮೋರ್ನಿಂಗ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸ್ವಲ್ಪ ಲೈಕ್ ಕೊಟ್ಟು ಮೋಟಿವೇಶನ್ ಫೀಲ್ ಆಗಿ ಇದ್ರ ಮಾಡಿ ಡೈಲಿ ಟೆಕ್ ಅಪ್ಡೇಟ್ಸ್ ಬಗ್ಗೆ ಟ್ರೈ ಮಾಡ್ತಿರ್ತೀನಿ ನಿಮಗಾಗಿ. ಸೊ ಸಿಗೋಣ ಮುಂದೆ ನೋಡಿ. ಬಾಯ್ ಬಾಯ್.